Hello, hi everyone, welcome back to my channel. ನಾವು ನಿನ್ನೆ ದ ಮ್ಯಾಜಿಕ್ ಆಫ್ ಥಿಂಕಿಂಗ್ ಬುಕ್ ಬಗ್ಗೆ ಓದ್ತಾ ಇದ್ದೆ. ಇವಾಗ ಕಂಟಿನ್ಯೂ ಮಾಡೋಣ. ದೇರ್ ಇಸ್ ನಥಿಂಗ್ ಮ್ಯಾಜಿಕಲ್ ಆರ್ ಮಿಸ್ಟಿಕಲ್ ಅಬೌಟ್ ದ ಪವರ್ ಆಫ್ ಬಿಲೀಫ್. ಬಿಲೀಫ್ ವರ್ಕ್ ದಿಸ್ ವೇ. ಬಿಲೀಫ್ ದಿ I am positive I can attitude generate the power, skill and energy needed to do. When you believe I can do it, the how to do it develops. ಅಂದರೆ ನೀವು ನಂಬಿಕೆ ಅನ್ನೋದರಲ್ಲಿ ಇವರು ಯಾವುದಕ್ಕೂ ಮ್ಯಾಜಿಕ್ ಪವರ್ ಇಲ್ಲ ಅಂತೆ. ಬಿಲೀವ್ ಅಂದರೆ ನೀವು ಏನನ್ನಾದ್ರು ನಂಬಿದಾಗ ಅದು ಹೇಗೆ ಆಗುತ್ತೆ ಅಂದರೆ ನೀವು ನನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತೆ ಅಂತ ನೀವು ಅಂದ್ಕೊಂಡಾಗ ನಿಮ್ಮ ಹತ್ರ ಆಟೋಮೆಟಿಕ್ಕಾಗಿ ಅದನ್ನು ಮಾಡೋ ಅಂಥ ಪವರು, ಅದನ್ನು ಮಾಡೋ ಅಂಥ ಸ್ಕಿಲ್ಸು, ಆಮೇಲೆ ಅದು ಮಾಡೋದಕ್ಕೆ ಬೇಕಾಗಿರೋವಂಥ ಎನರ್ಜೀಸ್ ಎಲ್ಲ ನಿಮಗೆ ಬರುತ್ತೆ. ಸೊ ನಾನು ಮಾಡ್ತೀನಿ ಅನ್ನೋದ್ರಿಂದ ನೀವು ಅದನ್ನು ಹೇಗೆ ಮಾಡಬಹುದು ಅನ್ನೋ ಮೈಂಡ್ಸೆಟ್ ನಿಮಗೆ ಡೆವಲಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎವ್ರಿ ಡೇ ಆಲ್ ಓವರ್ ದ ನೇಷನ್ ಯೂತ್ ಪೀಪಲ್ ಸ್ಟಾರ್ಟ್ ವರ್ಕಿಂಗ್ ಇನ್ ನ್ಯೂ ಜಾಬ್. ಈಚ್ ಆಫ್ ದೆಮ್ ವಿಶಸ್ ದಟ್ ಸಮ್ ಡೇ he could enjoy the success that goes with reaching the top. But the majority of these youth people simply doesn't have the belief that it takes to reach the top rungs, and they don't reach the top. ಬಹಳ ಜನ ಯೂತ್ಸ್ ಏನಿದ್ದಾರೆ ಅಂದರೆ ಅವರು ಕೆಲ್ಸಕ್ಕೆ ಹೋಗ್ತಾರೆ, ವರ್ಕ್ ಮಾಡ್ತಾರೆ, ಓದೋದಕ್ಕೂ ಮುಂಚೆ ಅವ್ರೇನು ಅಂದ್ಕೊತಾರೆ ಅಂದರೆ ನಾನು ಸಕ್ಸಸ್ಫುಲ್ ಆಗ್ತೀನಿ ಅಂತ ಅಂದ್ಕೊತಾರೆ. ಬಟ್ ಬರ್ತಾ ಬರ್ತಾ ಅವರಿಗೆ ಅದು ವಿಶ್ಫುಲ್ ಥಿಂಕಿಂಗ್ ಆಗುತ್ತೆ, ಅವ್ರ ಡಿಸೈರ್ ಆಗಿರೋದಿಲ್ಲ. ಅದಕ್ಕೆ ಅವರು ಬಹಳ ಜನ ನಾನು ಸಕ್ಸಸ್ಫುಲ್ ಆಗ್ತೀನೋ ಆಗಲ್ವೋ ಅನ್ನೋ ಗೊಂದಲದಲ್ಲಿ ಇರೋದ್ರಿಂದ ಅವರು ಆ ಟಾಪಿಗೆ ರೀಚ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಯಾರೆಲ್ಲ ನಾನು ಸಕ್ಸಸ್ಫುಲ್ ಆಗ್ತೀನಿ ಅನ್ನೋ ನಂಬಿಕೆಯಲ್ಲಿರ್ತಾರೋ ಅವರು ಒಂದಲ್ಲ ಒಂದು ದಿವಸ ಸಕ್ಸಸ್ಸನ್ನು ರೀಚ್ ಆಗ್ತಾರೆ. ಬಿಲೀವಿಂಗ್ ಇಟ್ಸ್ ಇಂಪಾಸಿಬಲ್ ಟು ಕ್ಲೈಂಬ್ ಹೈ. They do not discover the steps that lead to greater heights. Their behavior remains that of the average people. ಅಂದರೆ ನಂಬಿಕೆ ಅನ್ನೋದು ನೀವು ಮೆಟ್ಲು ಹತ್ತೋ ರೀತಿ ಹತ್ತಬೇಕು ಹೊರತು ಆ್ಯಾವ್ರೇಜ್ ಪರ್ಸನ್ ಆಗಿದ್ದರೆ ನಿಮಗೆ ಆ್ಯಾವ್ರೇಜ್ ಆಗಿರೋದೇ ಬರುತ್ತೆ. ನಿಮ್ಮ ನಂಬಿಕೆ ದೊಡ್ಡದಾಗಿದ್ದರೆ ನಿಮಗೆ ದೊಡ್ಡದಾಗಿರೋದನ್ನೇ ನೀವು ಅಚೀವ್ ಮಾಡ್ತೀರಾ. ಬಟ್ ಅ ಸ್ಮಾಲ್ ನಂಬರ್ ಆಫ್ ದೀಸ್ ಯಂಗ್ ಪೀಪಲ್ ರಿಯಲಿ ಬಿಲೀವ್ ದೇ ವಿಲ್ ಸಕ್ಸೀಡ್. They approach their work with the I am going to the top attitude, and with substantial belief they reach the top. ಸ್ವಲ್ಪ ಜನ ಹೇಗಿರ್ತಾರೆ ಅಂದರೆ ನಾನು ಸಕ್ಸಸ್ಫುಲ್ ಆಗೇ ಆಗ್ತೀನಿ ಅನ್ನೋ ನಂಬಿಕೆಯಲ್ಲಿರ್ತಾರೆ. ಆ ನಂಬಿಕೆಯಿಂದ ಅವ್ರು ಏನಾಗುತ್ತೆ ಅಂದರೆ ಅವರು ಅದೇ ಥರ ಆ್ಯಟಿಟ್ಯೂಡ್ನ ಡೆವಲಪ್ ಮಾಡ್ಕೊಂಡು ಅದೇ ರೀತಿ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ. ಅದೇ ರೀತಿ ವರ್ಕ್ ಮಾಡಿರೋ ರಿಸಲ್ಟಿಂದ ಅವರು ಟಾಪ್ ಪೊಸಿಷನಲ್ಲಿ ಅವರು ರೀಚ್ ಆಗ್ತಾರೆ. Believe they will succeed and that it's not impossible. These folks study and observe the behavior of the senior executive. They learn how successful people approach the problems and make decisions. They observe the attitudes of the successful people. ಈ ಥರದವರು ಏನು ಮಾಡ್ತಾರೆ ಅಂದರೆ ಸಕ್ಸಸ್ಫುಲ್ ಆಗಿರೋ ಪೀಪಲ್ಸ್ ಹೇಗಿರ್ತಾರೆ, ಹೇಗೆ ಬಿಹೇವ್ ಮಾಡ್ತಾರೆ, ಅವ್ರ ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಸಿಟಿ ಹೇಗಿದೆ ಅಂತ ಅವ್ರು ಯೋಚನೆ ಮಾಡಿಬಿಟ್ಟು ಅದೇ ರೀತಿ ಅವರು ಅವ್ರ ಆ್ಯಟಿಟ್ಯೂಡನ್ನ ಡೆವಲಪ್ ಮಾಡಿಕೊಂಡು ವರ್ಕ್ ಮಾಡ್ತಾರೆ. ಅವ್ರು ಆ ರೀತಿ ವರ್ಕ್ ಮಾಡಿರೋ ಪ್ರಕಾರ ಅವರಿಗೆ ಸಕ್ಸಸ್ ಕೂಡ ಸಿಗುತ್ತೆ. ದ ಹೌ ಟು ಡೂ ಇಟ್ ಆಲ್ವೇಸ್ ಕಮ್ಸ್ ಟು ದ ಪೀಪಲ್ ಹೂ ಬಿಲೀವ್ ಹಿ ಕ್ಯಾನ್ ಡೂ ಇಟ್. ಹೇಗೆ ಮಾಡಬೇಕು ಅಂತ ಅನ್ನೋದು ಯಾರಿಗೆ ಬರುತ್ತೆ ಅಂದರೆ ಯಾರಿಗೆಲ್ಲ ನಂಬಿಕೆ ಇರುತ್ತೋ ಅವರಿಗೆ ಮಾತ್ರ ಬರುತ್ತೆ. ಎ ಯಂಗ್ ವುಮೆನ್ ಐ ಆಮ್ ಅಕ್ವೈಟೆಡ್ ವಿತ್ ಡಿಸೈಡೆಡ್ 2 years ago that she was going to establish a sales agency to sell mobile home. She was advised by many that she shouldn't and couldn't do it. She had less than $3,000 in savings and was advised that the minimum capital investment required was many times that. Look how competitive it is, she was advised. And beside, what practical experience have you had in selling the mobile homes, let alone managing a business? Her advisor asked. But this young lady had believed in herself and her ability to succeed. She quickly admitted that she lacked capital
that the business was very competitive and that she lacked experience. But she said, all the evidence I can gather show that the mobile home industry is going to expand. On top of that, I have studied my competitors. I know I can do a better job of merchandise tailors than anything else in this town. I accept this, make some mistakes, but I am going to be on top in a hurry. And she was. She had little trouble getting capital. Her absolute belief that she could succeed with this business won her the confidence of two investors, and armed with the complete belief she did the impossible, she got the tailor manufacturer to advance her a limited investor with no money down. Last year, she sold over 10 lakh worth of the tailors. ಇಲ್ಲಿ ಒಂದು ವುಮೆನಿಂದ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಆ ವುಮೆನ್ ಆ್ಯಕ್ಚುಲಿ ವರ್ಕ್ ಮಾಡಬೇಕಾದ್ರೆ ಅವಳು ಅಂದ್ಕೊತಾಳಂತೆ ನಾನೊಂದು ಮೊಬೈಲ್ ಬಿಸ್ನೆಸ್ ಮಾಡಬೇಕು ಅಂತ. ಅರೆ ಬಹಳ ಜನ ನಿನ್ನ ಕೈಲಿ ಆಗೋದಿಲ್ಲ ಅದನ್ನು ಮಾಡಬೇಡ ಅಂತ ಹೇಳ್ತಾ ಇರ್ತಾರಂತೆ. ಬಟ್ ಅವಳ ಹತ್ರ ಸೇವಿಂಗ್ಸೂ ಕಮ್ಮಿ ಇರುತ್ತಂತೆ, $3,000 ಅಷ್ಟೇ ಇರುತ್ತಂತೆ. ಇಷ್ಟೊಂದು ಚಿಕ್ಕ ಕ್ಯಾಪಿಟಲಲ್ಲಿ ಹೇಗೆ ಮಾಡ್ಬೋದು, ಲೆಟ್ ಮಿ ಟ್ರೈ ಅಂತ ಅವಳು ಪ್ರಾಕ್ಟಿಕಲಾಗಿ ಅವಳು ಟ್ರೈ ಮಾಡೋದಕ್ಕೆ ಶುರು ಮಾಡ್ತಾಳಂತೆ. ಬಟ್ ಅದು ಮಾಡ್ತಾ ಅವಳಿಗೂ ನಂಬಿಕೆ ಕಮ್ಮಿ ಆಗಿಬಿಟ್ಟು ನನ್ನ ಕೈಲಿ ಇದಾಗುತ್ತೋ ಇಲ್ವೋ, ಬಹಳ ಕಾಂಪಿಟೇಟರ್ಸ್ ಕೂಡ ಇದ್ದಾರೆ, ಬಟ್ ನನ್ನ ಹತ್ರ ಎವಿಡೆನ್ಸ್ ಏನೇನಿದೆ ಇದನ್ನೆಲ್ಲ ಹೇಗೆ ಮಾಡೋದು ಏನು ಮಾಡೋದು ಅಂತ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅವಳು ಒಂದು ಟಾಪ್ ಏಜೆನ್ಸಿಗೆ ಅವರಿಗೆ ಕೊಡ್ತಾರಂತೆ. ಅವರು ಟಾಪ್ ಏಜೆನ್ಸಿ ಬೇರೆ ಕಂಪ್ನಿಯವರು ಅವಳ ಕಾನ್ಫಿಡೆನ್ಸಿಂದ ಅವಳ ಬಿಹೇವಿಯರಿಂದ ಇಂಪ್ರೆಸ್ ಆಗಿಬಿಟ್ಟು ಅವರು ಅವಳ ಬಿಸ್ನೆಸ್ ಐಡಿಯಾನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಒಪ್ಕೊತಾರಂತೆ. ಸೊ ಅವ್ರು ಒಪ್ಕೊಳ್ಳೋದ್ರಿಂದ ಕಾರಣದಿಂದ ಅವಳು ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಲಾಸ್ಟ್ ಇಯರ್ ಅವಳಿಗೆ $10 lakh ನೆಟ್ ವರ್ತ್ ಆಗುತ್ತಂತೆ. ಸೊ ದಿಸ್ ಈಸ್ ದ ಪವರ್ ಆಫ್ ಬಿಲೀಫ್.